ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೋಡಿ, 8ನೇ ತಾರೀಕಲ್ಲಿ ಈ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಂತ ಹೊಸದಾಗಿ ಏನಾಗ್ತಾ ಇದೆ, ಆ ಶಾಲೆಗಳಿಗೆ ಈ ಮಾಹಿತಿ ತಂತ್ರಜ್ಞಾನ ಶಿಕ್ಷಕರು ಅಥವಾ ಈ ಕಂಪ್ಯೂಟರ್ ಟೀಚರ್ಸ್ ಅಂತ ಏನಿದ್ದಾರೆ ಇವರನ್ನು ಅಪಾಯಿಂಟ್ ಮಾಡಲಿಕ್ಕೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಿಂದ ಸುಮಾರು 2500 ಈ ಟೀಚರ್ಸನ್ನು ಈಗ ಅಪಾಯಿಂಟ್ ಮಾಡಲಿಕ್ಕೆ ಒಂದಷ್ಟು ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ಡೇಟ್ ಅಬ್ಸರ್ವ್ ಮಾಡಿ 8ನೇ ತಾರೀಕಲ್ಲಿ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಬಿಡುಗಡೆ ಆಗಿತ್ತು. ಸೊ ತುಂಬ ಜನರಿಗೆ ನಾನು ಈ ವಿಡಿಯೋ ಮುಖಾಂತರ ಹೇಳೋದೇನು ಅಂತಂದರೆ, ನೋಟಿಫಿಕೇಷನಲ್ಲಿ ಏನು ಮೆನ್ಷನ್ ಮಾಡಿದ್ರೆ ಆ ಒಂದು ವಿವರಗಳನ್ನು ನಾನು ನೀಟಾಗಿ ಹೇಳಿರ್ತೀನಿ. ನಾನು ಅದರಿಂದ ಆಚೆಗೆ ಏನಿಲ್ವೋ ಅದನ್ನು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡಬೇಕಾದ್ರೆ ಇಲಾಖೆಯಿಂದಲೇ ಮತ್ತೊಂದು ಬರಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಈಗ ರೆಗ್ಯುಲರ್ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆದಾಗ 2022ರಲ್ಲಿ ನೋಡಿ, ಪ್ರತಿಯೊಂದು ಸಬ್ಜೆಕ್ಟಿಗೂ ಅವರೇ ಹೀಗೀಗೆ ಇಂತಿಷ್ಟೇ ವಿದ್ಯಾರ್ಹತೆ ಇರಬೇಕು ಅಂತಕ್ಕಂಥ ಮಾನದಂಡವನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದರು. ಈ ಥರ ಎಕ್ಸಾಮಲ್ಲಿ ಎಲಿಜಿಬಲ್ ಆಗಬೇಕು, ಈ ಥರ ಕ್ವಾಲಿಫಿಕೇಷನ್ ಇರಬೇಕು ಅಂತಂದ್ಬಿಟ್ಟು. ಆದರೆ ಇಲ್ಲಿ ಏನಾಗಿದೆ, ಇನ್ನೂ ಕೂಡ ಈ 2500 ಕಂಪ್ಯೂಟರ್ ಟೀಚರ್ಸ್ ಅಂತ ಏನಿದ್ದಾರೆ ಪ್ರತ್ಯೇಕವಾಗಿ CNR ಇನ್ನೂ ಪ್ರಿಪ್ರೇಷನ್ ಮಾಡಬೇಕು. ಇದು 8ನೇ ತಾರೀಕಲ್ಲಿ ಬಂದಿರೋದ್ರಿಂದ ಇಟ್ ಟೇಕ್ಸ್ ಟೈಮ್ ಟು ಪ್ರಿಪೇರ್ CNR. ಇದು ಪ್ರತ್ಯೇಕವಾಗಿ ಮಾಡಬೇಕಾಗತ್ತೆ. ಹಾಗಾಗಿ ವೆಯ್ಟ್ ಮಾಡಲೇಬೇಕು. ಆ್ಯಂಡ್ ಇಲ್ಲಿ ನಾನು ನಿರೀಕ್ಷಿತವಾದಂಥ ವಿದ್ಯಾರ್ಹತೆ ವಿವರ ಅಂತ ಏನಿರ್ಬೋದು ಈ ಕಂಪ್ಯೂಟರ್ ಟೀಚರ್ಸ್ಗೆ ಒಂದು ವಿದ್ಯಾರ್ಹತೆ, ಅದಕ್ಕೆ ಸಂಬಂಧಪಟ್ಟಾಗೆ ಒಂಚೂರು ಮಾಹಿತಿ ಇದೆ. ಅದು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಸಾಕಷ್ಟು ಜನ ಕೇಳಿದ್ರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಕಂಪ್ಯೂಟರ್ ಟೀಚರ್ಸ್ ಅಂದರೆ ಬೇಸಿಕ್ಕಾಗಿ 100% ಅವರಿಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ನಾಲೆಡ್ಜ್ ಇರಲೇಬೇಕು. ಆ್ಯಂಡ್ ದ ಮಸ್ಟ್ ಹ್ಯಾವ್ ನಾಲೆಡ್ಜ್ ಇನ್ ಕಂಪ್ಯೂಟರ್. ಹಾಗಾಗಿ ಅದು ದ ಫಸ್ಟ್ ಬೇಸಿಕ್ ಕ್ವಾಲಿಫಿಕೇಷನ್, ಅದು ಅಲ್ಲಿ ಜ್ಞಾನ ಇರುವಂಥದ್ದು ಕಂಪ್ಯೂಟರ್ನಲ್ಲಿ. ನೆಕ್ಸ್ಟು ನಾನು ಹೇಳ್ತೀನಿ ನೋಡಿ, ನಿಮಗೆ ಇಲ್ಲಿ ಪ್ರಜಾವಾಣಿಯಲ್ಲಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇದನ್ನು ಓದ್ಕೊಂಡು ಏನಾಗುತ್ತೆ, ಒಂದು 20% ಒಂದು ಹಿಂಟ್ ಗೊತ್ತಾಗ್ಬಿಡುತ್ತೆ. ಯಾವ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನು ಯೂಸಲಿ ಇದಕ್ಕೆ ಇಲ್ಲಿ ಕೇಳ್ತಾರೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ನಾನು ಅದನ್ನು ಮಾರ್ಕ್ ಮಾಡಿ ನಿಮ್ಗೆ ಹೇಳ್ತೀನಿ ನಾನು. ಹೇಗೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಎಂಜಿನಿಯರಿಂಗ್ ಪದವೀಧರರು ಈಗಾಗಲೇ 6ರಿಂದ 8ನೇ ತರಗತಿವರೆಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಇವನ್ ಇಂಜಿನಿಯರ್ಸ್ಗೂ ಅವಕಾಶವನ್ನು ಮಾಡಿಕೊಟ್ರು. GPT ಎಕ್ಸಾಮ್ ಬರೆದು ಅವರೆಲ್ಲ ಈಗ ಕೆಲಸ ಮಾಡ್ತಾಯಿದ್ದಾರೆ. ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಗಣಿತ ಹಾಗೂ ವಿಜ್ಞಾನ ವಿಷಯಗಳನ್ನು ಬೋಧಿಸಲು ನಿಯಮಗಳಿಗೆ ತಿದ್ದುಪಡಿ ತಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಈಗ ಡಿಪ್ಲೊಮೊ ಇಂಜಿನಿಯರಿಂಗ್ ಪದವಿ ಪಡೆದವರನ್ನು ಅರ್ಥ ಮಾಡ್ಕೊಳ್ಳಿ, ಡಿಪ್ಲೊಮೊ ಮತ್ತು ಇಂಜಿನಿಯರಿಂಗ್ ಪದವಿ ಪಡೆದವರನ್ನು ಶಾಲೆಗಳಿಗೆ IT ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಲು ನಿರ್ಧರಿಸಿದೆ. ಅರ್ಥ ಆಯಿತು ನಿಮಗೆ? ಏನು ಕ್ವಾಲಿಫಿಕೇಷನ್ ಬೇಕಾಗುತ್ತೆ? ಡಿಪ್ಲೊಮೊ ಆ್ಯಂಡ್ ಇಂಜಿನಿಯರಿಂಗ್ ಪದವಿ ಪಡೆದವರನ್ನು ಶಾಲೆಗಳಿಗೆ IT ಶಿಕ್ಷಕರಾಗಿ ನೇಮಕ ಮಾಡಿಕೊಳ್ಳಲಿಕ್ಕೆ ಇಲಾಖೆ ಈಗ ಡಿಸೈಡ್ ಮಾಡಿದೆ. ಒಂದು ಡಿಪ್ಲೊಮೊ, ಇನ್ನೊಂದು ಇಂಜಿನಿಯರಿಂಗು. ಆ್ಯಂಡ್ ಅಲಾಂಗ್ ವಿತ್ ಇದ್ರ ಜೊತೆಗೆ ಇನ್ನು ಯಾವ್ಯಾವ ನಿರೀಕ್ಷಿತ ವಿದ್ಯಾರ್ಹತೆ ಬೇಕಾಗುತ್ತೆ ಅಂತ ಈ ಕಂಪ್ಯೂಟರ್ ಟೀಚರ್ಸ್ಗೆ ನೋಡಿ, ಅದನ್ನು ಕೂಡ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು. ಇರಬೇಕು. ನನಗೆ ಇದು ಎಲ್ಲೆಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲವನ್ನು ಕಲೆ ಹಾಕಿ ನಿಮಗೆ ಹೇಳೋ ಪ್ರಯತ್ನ ಅಷ್ಟೇ. ಇದು ಮ್ಯಾಕ್ಸಿಮಮ್ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಬೇಕು, ಅದು ನಮ್ಮ ಉದ್ದೇಶ. ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ನಿಮಗೆ ಬೇಕಾದರೆ ಹಿಯರ್ವಿಗೋ ಮತ್ತೊಂದು ಸಲ ಓದ್ಬಿಡ್ತೀನಿ. ಶಿಕ್ಷಕರ ನೇಮಕ, ವಿಷಯ ಬೋಧನೆಗೆ ಇಲಾಖೆ ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಇದೆ. ಕಂಪ್ಯೂಟರ್ ಸೈನ್ಸ್ ಬೋಧನೆಗಾಗಿ ನಿರ್ದಿಷ್ಟ ಕೇಡರ್ ರಚನೆ ಮಾಡಿ ಕೊರತೆಯನ್ನು ನೀಗಿಸಲಾಗುತ್ತೆ ಅಂತ. ಅಂದರೆ ಒಂದು CNR ರಚನೆ ಮಾಡಿ ಅದರ ಸಮಸ್ಯೆಯನ್ನು ನೀಗಿಸ್ತೀವಿ ಅಂತ. ಇದಕ್ಕಾಗಿ ಅರ್ಹತಾ ಮಾನದಂಡಗಳನ್ನು ಮುಂದಿನ ದಿನಗಳಲ್ಲಿ ನಿಗದಿ ಮಾಡಲಾಗ್ತಾ ಇದೆ. ನಾನು ಹೇಳಿದ್ನಲ್ಲ ಆವಾಗಲೇ, ಅದು ಮತ್ತೊಂದು ಕಾಪಿ ಇಲಾಖೆಯಿಂದ ಬರುತ್ತೆ. ಸಾಮಾನ್ಯವಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಬೋಧನೆ ಮಾಡಲಿಕ್ಕೆ ಪ್ರಾಥಮಿಕ ಶಾಲೆಗಳಲ್ಲಿ ಕನಿಷ್ಠ PUC ಹಾಗೂ D.Ed, ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧನೆ ಮಾಡಲಿಕ್ಕೆ ಪದವಿ ಪ್ಲಸ್ B.Ed ಅರ್ಹತೆ ಹೊಂದಿರಬೇಕಾಗತ್ತೆ. ನೋಡಿ, ಇದು ಸಿಂಪಲ್ ಎಜುಕೇಷನ್ ಕ್ವಾಲಿಫಿಕೇಷನ್ನು, ಆಯಿತಾ? ಇಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು, ಇವನ್ ಈಗ D.Ed ಅವ್ರಿಗೆ ಏನು ಬೇಕಾಗುತ್ತೆ, ಅವ್ರು ಟೀಚ್ ಮಾಡಬೇಕಾದ್ರೆ ಈಗ LPS ಲೆವೆಲ್ಗೆ ದಟ್ ಈಸ್ PUC ಪ್ಲಸ್ D.Ed ಇನಫ್ ಅದು ಎಜುಕೇಷನು. ಇವನ್ ಒಂದು ಪೇಪರ್ 1ಅಲ್ಲಿ ಅವರು ಪಾಸಾಗಿರಬೇಕು ಅಂತಕ್ಕಂಥ ಮಾನದಂಡ ಇರುತ್ತೆ TETಯಲ್ಲಿ. ಇನ್ನು ಹೈಯರ್ ಲೆವೆಲ್ಗೆ ಏನು ಬೇಕಾಗುತ್ತೆ, ಡಿಗ್ರಿ ಪ್ಲಸ್ B.Ed ಆಗುತ್ತೆ ಅಲ್ವಾ? ಪದವಿ ಮತ್ತು B.Ed ಸಾಕು ಅವರಿಗೆ. ವಿತ್ ಪೇಪರ್ 2ಅಲ್ಲಿ ಕ್ವಾಲಿಫೈಡ್ ಆಗಿದ್ದರೆ ಅವರು ಇನ್ನು ಹೈಯರ್ ಪ್ರೈಮರಿಗೆ ವರ್ಕ್ ಮಾಡಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಬೋಧನೆಗೆ ಕಂಪ್ಯೂಟರ್ ಸೈನ್ಸ್, ಮಾಹಿತಿ ವಿಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್ಗಳ ಪದವಿ ಅಂದರೆ BCA ಅಂತಾರೆ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ, ಅವ್ರಿಗೆ ಒಳ್ಳೆಯ ಅವಕಾಶ. ಈಗ ಪದವಿ ಕಂಪ್ಯೂಟರ್ ಸೈನ್ಸ್ BASc ಪದವಿ ಅರ್ಹತೆ ಪಡೆದವರು ಪಡೆದಿರಬೇಕು ಎಂಬ ಇತ್ಯಾದಿ ಅರ್ಹತೆ ನಿಗದಿ ಮಾಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಇದನ್ನು ಹೇಳಿದ ನಿರೀಕ್ಷಿತ ವಿದ್ಯಾರ್ಹತೆ ವಿವರ. ಈ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ಸನ್ನು ಈ ಕಂಪ್ಯೂಟರ್ ಟೀಚರ್ಸ್ಗೆ ಅಪಾಯಿಂಟ್ ಮಾಡಲಿಕ್ಕೆ ಮುಂದೆ ನೋಟಿಫಿಕೇಷನಲ್ಲಿ ಬರ್ಬೋದು ಅಂತಕ್ಕಂಥ ಒಂದು ಮಾಹಿತಿ ಇದು. ನೋಡಿ, ಇನ್ನೊಂದು ಸಲ ಓದ್ಬಿಡ್ತೀನಿ. ಫಸ್ಟು ಪ್ರಜಾವಾಣಿಯಲ್ಲಿ ಇಲ್ಲಿ ಏನು ತಿಳಿಸಿದ್ರು, ಇಲ್ಲಿ ಹಿಯರ್ವಿಗೋ, ಒಂದು ಡಿಪ್ಲೊಮೊ ಪ್ಲಸ್ ಇಂಜಿನಿಯರಿಂಗ್ ಪದವಿ ಪಡೆದವರು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ. ಹಾಗೆಯೇ ನೋಡಿ, ಇಲ್ಲಿ ನಾನು ಇವಾಗ ಹೇಳಿದ್ನಲ್ಲ, ಇಲ್ಲಿ ಅದನ್ನು ಕೂಡ ಒಂದೊಂದೇ ಮಾರ್ಕ್ ಮಾಡೋಣ. ಈಗ ಕಂಪ್ಯೂಟರ್ ಸೈನ್ಸು, ಮಾಹಿತಿ ವಿಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಪದವಿ ದಟ್ ಈಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ BCA, ಕಂಪ್ಯೂಟರ್ ಸೈನ್ಸು BASc ಪದವಿ ಅರ್ಹತೆ ಪಡೆದಿರಬೇಕು ಅಂತಕ್ಕಂಥ
ಅರ್ಹತೆಗಳನ್ನು ನಿಗದಿ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆಲ್ಲ ಈಗ ಒಂದು 50% ಡೌಟ್ಸ್ ಕ್ಲಿಯರ್ ಆಗಿರ್ಬೋದು. ಕಂಪ್ಯೂಟರ್ಸ್ ಒಂದು ಶಿಕ್ಷಕರಿಗೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ಸು ಅಗತ್ಯವಾಗಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಹೀಗಿದೆ ಇದು 100%. ಇಲ್ಲೇನು ಹೇಳಿದ್ದೀನಿ ಈಗ, ಹೆಚ್ಚು ಕಡಿಮೆ ಒಂದು 60-70% ಖಂಡಿತವಾಗ್ಲೂ ಅದೇ ಕ್ವಾಲಿಫಿಕೇಷನ್ ಆಗುತ್ತೆ. ಇನ್ನೊಂದು 20-30% ಬೇರೆ ಬೇರೆ ರೀತಿಯನ್ನು ಆ್ಯಡಪ್ ಮಾಡ್ಬೋದು. ಅದನ್ನು ಸದ್ಯಕ್ಕೆ ಈಗಿನ ಒಂದು ಸಿಚುವೇಷನಲ್ಲಿ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಇದು 8ನೇ ತಾರೀಕು ಬಂದಿರತಕ್ಕಂಥ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಕಾಪಿ. ಆಮೇಲೆ 2500 ಹುದ್ದೆಗಳು ಅಂತ ಏನಿದೆ, ನಾನು ಆರಂಭದಲ್ಲೇ ಹೇಳಿದಾಗೆ ಅವರು ಸಪ್ರೇಟಾಗಿ C&R ಮಾಡಬೇಕು. ಅವೆಲ್ಲ ಮಾಡಲಿಕ್ಕೆ ಟೈಮ್ ಆಗುತ್ತೆ. ಅದು ಮಾಡಿದ ನಂತರದಲ್ಲಿ ಮತ್ತೊಂದು ಇಲಾಖೆಯ ಕಾಪಿಯಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಗೊತ್ತಾಗುತ್ತೆ. ಆಲ್ಮೋಸ್ಟು ನಾನು ಹೇಳಿದಂಥ ಕ್ವಾಲಿಫಿಕೇಷನ್, ಇಟ್ ಇಸ್ ಡಿಪ್ಲೊಮಾ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಇಟ್ ಇಸ್ BCA ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇವೆಲ್ಲ ಆಗಿರೋರು ಖಂಡಿತವಾಗ್ಲೂ ಕಂಪ್ಯೂಟರ್ ಟೀಚರ್ಸ್ಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತ, ಅವ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹತೆಯನ್ನು ಗಳಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು, ಆಯಿತಾ. ಅದರಿಂದ ಆಶೆಗೆ ಒಂದು 10-20% ಕ್ವಾಲಿಫಿಕೇಷನ್ ಆ್ಯಡಪ್ ಮಾಡ್ಬೋದು ಹೊರತು, ಈಗ ಹೇಳಿದ್ನಲ್ಲ ಅದಂತೂ ಕಂಪಲ್ಸರಿ ಈ ವಿದ್ಯಾರ್ಹತೆ ಇರಲೇಬೇಕಾಗತ್ತೆ. ಹಾಗಾಗಿ ತುಂಬ ಜನರು ಕೇಳಿದ್ರು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನ್ನ ವಾಹಿನಿಯಿಂದಾಗಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದು. ದಯಮಾಡಿ ಯಾರು ಇದುವರೆಗೂ ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ, ಮೊದಲು ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಸಿಲ್ವರ್ಗೆ ಒಂದು ಅಮೌಂಟ್ ಇದೆ, ಒಂದು ಗೋಲ್ಡ್ಗೆ ಒಂದು ಅಮೌಂಟ್ ಇದೆ, ಅಂದರೆ ಒಂದೊಂದು ಡಿವಿಷನ್ಗೆ ಒಂದೊಂದು ಅಮೌಂಟ್ ಎಲ್ಲ ಅಲ್ಲಿ ಕೊಡಲಾಗಿದೆ. ಅಲ್ಲಿ ದಯಮಾಡಿ ನಿಮ್ಗೆ ಯಾವುದು ಸೂಕ್ತ ಅಂತ ಅನಿಸುತ್ತೋ ನೀವು ಮೆಂಬರ್ಶಿಪ್ ಮಾಡ್ಕೊಳ್ಳಿ. ನಿಮಗೆ ಎವ್ರಿ ಟೈಮ್ ಯಾವುದೇ ಡೌಟ್ಸ್ಗೆ ರೆಸ್ಪಾಂಡ್ ಮಾಡ್ತಕ್ಕಂಥ ಪ್ರಯತ್ನಗಳಾಗಲಿ, ಎವ್ರಿ ಟೈಮ್ ಒಳ್ಳೆ ಅಪ್ಡೇಟ್ಸನ್ನು ಪೋಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳಾಗಲಿ ನಮ್ಮ ಕಡೆಯಿಂದ ಆಗ್ತಾ ಇರ್ತಿದೆ. ನೀವು ಅವನ್ನ ಪ್ರತಿದಿನ ಅಪ್ಡೇಟ್ಸ್ ಪಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇರ್ತಿದೆ. ಆಮೇಲೆ ದಯಮಾಡಿ ನಮ್ಮ ವಾಟ್ಸಪ್, ಟೆಲಿಗ್ರಾಮ್ ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಮೆಂಬರ್ಶಿಪ್ ಲಿಂಕ್ ಕೂಡ ಅಲ್ಲೇ ಇದೆ. ಎಲ್ಲವನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನಿಮಗೆಲ್ಲ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ನಿಮಗೆ ಪ್ರತಿದಿನ ತಲುಪ್ತಾ ಹೋಗುತ್ತೆ. ಧನ್ಯವಾದ. ಈ ಕಂಟೆಂಟ್ ಇಷ್ಟ ಆಗಿರೋ ಎಲ್ಲರಿಗೂ ಶೇರ್ ಮಾಡಿ. ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸೋ ಮಚ್.